ಸಾತಂಕುಲ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣವದು. 2020ರಲ್ಲಿ ತಮಿಳುನಾಡು ಪೊಲೀಸರು ಸಣ್ಣ ವಿಷಯಕ್ಕೆ ಅಪ್ಪ ಮಗನನ್ನ ಬಂಧಿಸಿ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಚಿತ್ರಹಿಂಸೆ ನೀಡಿ ಕೊಂದ ಪ್ರಕರಣವದು. ದೇಶದಾದ್ಯಂತ ಸುದ್ದಿ ಮಾಡಿದ್ದ ಈ ಸಾತಂಕುಲ ಪ್ರಕರಣವನ್ನ ಅಲ್ಲಿನ ಜನ ಮರೆಯುವ ಮುನ್ನವೇ 2025ರಲ್ಲಿ ಇನ್ನೊಂದು ಲಾಕಪ್ ಡೆತ್ ಪ್ರಕರಣ ನಡೆದು ಹೋಗಿತ್ತು. ದೇವಸ್ಥಾನವೊಂದರಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದ ಯುವಕನ ಮೇಲೆ ಕಳ್ಳತನದ ಆರೋಪ ಹೊರಿಸಿ ಆತನಿಗೆ ಚಿತ್ರಹಿಂಸೆ ನೀಡಿ ಕೊಲ್ಲಲಾಗಿತ್ತು. ಈ ಘಟನೆ ನಡೆದದ್ದು ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯಲ್ಲಿ. ಅಲ್ಲಿನ ಮಾದಾಪುರಂ ಎಂಬ ಊರಿನಲ್ಲಿ ಅಜಿತ್ ಕುಮಾರ್ ಎಂಬ ಹೆಸರಿನ 27 ವರ್ಷ ವಯಸ್ಸಿನ ಯುವಕನೊಬ್ಬ ವಾಸ ಮಾಡ್ತಿದ್ದ. ಅದೇ ಊರಿನಲ್ಲಿದ್ದ ಪ್ರಸಿದ್ಧ ಭದ್ರಕಾಳಿ ದೇವಸ್ಥಾನದಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡುತ್ತಿದ್ದ ಅಜಿತ್ ಎಂಬಾತ ಯಾವುದೇ ಗಲಾಟೆ ಗೌಜಿಗೂ ಹೋಗದೆ ತನ್ನ ಪಾಡಿಗೆ ತಾನಿದ್ದ ವ್ಯಕ್ತಿಯಾತ. ಅಜಿತ್ಗೆ ಯಾವುದೇ ಅಪರಾಧದ ಹಿನ್ನೆಲೆ ಇರಲಿಲ್ಲ. ಹೀಗೆ ತನ್ನ ಪಾಡಿಗೆ ತಾನಿದ್ದ ಆ ಬಡಪಾಯಿಯ ಬದುಕಿಗೆ ಮಾರಕವಾಗಿದ್ದು ಅದೊಂದು ಘಟನೆ. ಅದು ಜೂನ್ 27, 2025. ಅವತ್ತು ಭದ್ರಕಾಳಿ ದೇವಸ್ಥಾನಕ್ಕೆ 75 ವರ್ಷ ವಯಸ್ಸಿನ ಶಿವಗಾಮಿ ಅಮ್ಮಾಳ್ ಮತ್ತು ಆಕೆಯ ಮಗಳು ನಿಖಿತಾ ಭೇಟಿ ನೀಡಿದ್ರು. ನಿಖಿತಾ ತನ್ನ ಕಾರ್ ಪಾರ್ಕ್ ಮಾಡೋದಕ್ಕಾಗಿ ಕಾರ್ನ ಕೀಯನ್ನ ಅಜಿತ್ಗೆ ನೀಡ್ತಾಳೆ. ಹೀಗೆ ಅಜಿತ್ನ ಸಹಾಯದಿಂದ ಕಾರ್ ನಿಲ್ಲಿಸಿ ದೇವಸ್ಥಾನದ ಒಳಗೆ ಹೋಗಿದ್ದಳು ನಿಖಿತಾ. ಆದರೆ ದೇವರ ದರ್ಶನ ಮುಗಿಸಿ ಹೊರಬಂದ ತಾಯಿ ಮಗಳು ತಮ್ಮ ಕಾರಿನಲ್ಲಿಟ್ಟಿದ್ದ ಸುಮಾರು 80 ಗ್ರಾಂಗಳಷ್ಟು ಬಂಗಾರದ ಆಭರಣ ಕಳುವಾಗಿದೆ ಅಂತ ಬೊಬ್ಬೆ ಹೊಡೆದುಕೊಳ್ಳಲು ಶುರು ಮಾಡಿದ್ದರು. ಅವತ್ತೇ ಕಳ್ಳತನದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅದೇ ದಿವಸ ಅಜಿತ್ ಕುಮಾರ್ನನ್ನ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ಮನೆಗೆ ಕಳುಹಿಸಲಾಯಿತು. ಆದರೆ ಪ್ರಕರಣ ಅಲ್ಲಿಗೆ ಮುಕ್ತಾಯಗೊಳ್ಳಲಿಲ್ಲ. ಕಳೆದು ಹೋದ ಚಿನ್ನವನ್ನ ಹುಡುಕೋದಕ್ಕಾಗಿ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಾಯಿತು. ಭದ್ರಕಾಳಿ ದೇವಸ್ಥಾನಕ್ಕೆ ಬಂದಿಳಿದ ಈ ತನಿಖಾ ತಂಡ ಅಜಿತ್ನನ್ನ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ತೆಗೆದುಕೊಂಡಿತ್ತು. ಗಮನಿಸಬೇಕಾದ ಅಂಶವೇನೆಂದ್ರೆ ಆ ವೇಳೆಗೆ ಅಜಿತ್ನ ಮೇಲೆ ಯಾವುದೇ ಎಫ್ಐಆರ್ ದಾಖಲಾಗಿರಲಿಲ್ಲ. ಅಧಿಕೃತವಾಗಿ ತನಿಖಾ ತಂಡದಿಂದ ಆತನ ಬಂಧನವೂ ಆಗಿರಲಿಲ್ಲ. ಅಜಿತ್ನನ್ನ ವಶಕ್ಕೆ ತೆಗೆದುಕೊಂಡ ಪೊಲೀಸ್ ಅಧಿಕಾರಿಗಳು ಆತನನ್ನ ಠಾಣೆಗೆ ಕರೆದುಕೊಂಡು ಹೋಗುವ ಬದಲು ದೇವಸ್ಥಾನದ ಹಿಂದೆ ಇದ್ದ ಕೊಟ್ಟಿಗೆಗೆ ಕರೆದುಕೊಂಡು ಹೋಗಿದ್ದರು. ಅದು ಯಾವುದೇ ಸಿಸಿಟಿವಿ ಕ್ಯಾಮೆರಾ ಇರದ, ಯಾವ ಸಾರ್ವಜನಿಕರು ಬಾರದ ಜಾಗ. ಅಂತಹ ಜಾಗಕ್ಕೆ ಅಜಿತ್ನನ್ನ ಕರೆದುಕೊಂಡು ಹೋಗಲಾಗಿತ್ತು. ಇದಾದ ನಂತರ ಅಲ್ಲಿ ನಡೆದದ್ದು ಘನಘೋರ ಕೃತ್ಯ. ದೊಣ್ಣೆ, ಪ್ಲಾಸ್ಟಿಕ್ ಪೈಪ್, ಕಬ್ಬಿಣದ ರಾಡ್ಗಳು ಹೀಗೆ ಕೈಗೆ ಸಿಕ್ಕಿದ್ದರಲ್ಲಿ ಅಜಿತ್ ಕುಮಾರ್ನ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಗಂಟೆಗಟ್ಟಲೆ ಪೊಲೀಸರ ಹೊಡೆತ ತಿಂದ ಅಜಿತ್ ರಕ್ತದ ಮಡುವಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ನಂತರ ಆತನನ್ನ ಆಟೋದಲ್ಲಿ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಕರೆದುಕೊಂಡು ಹೋಗಲಾಯಿತು. ಆದರೆ ಆ ಖಾಸಗಿ ಆಸ್ಪತ್ರೆಯವರು ಆತನನ್ನ ದಾಖಲು ಮಾಡಿಕೊಳ್ಳಲು ಹಿಂದೇಟು ಹಾಕಿದ್ರು. ಅಜಿತ್ ಅದೇ ದಿನ ಸಂಜೆ ಪ್ರಾಣ ಕಳೆದುಕೊಂಡಿದ್ದ. ಮರಣೋತ್ತರ ಪರೀಕ್ಷೆಯಲ್ಲಿ ಅಜಿತ್ ದೇಹದ ಮೇಲೆ ಸುಮಾರು 40ರಿಂದ 50 ಗಾಯಗಳು ಪತ್ತೆಯಾಗಿತ್ತು. ಭಾರೀ ಪ್ರಮಾಣದ ಆಂತರಿಕ ರಕ್ತಸ್ರಾವ ಅಜಿತ್ ಮೇಲೆ ಆದ ಹಲ್ಲೆಯ ತೀವ್ರತೆಯನ್ನ ಸಾರಿ ಸಾರಿ ಹೇಳ್ತಿತ್ತು. ಆದರೆ ಪೊಲೀಸರು ಮಾತ್ರ ಅಜಿತ್ ತಪ್ಪಿಸಿಕೊಳ್ಳಲು ಯತ್ನಿಸಿದ ವೇಳೆ ಆದ ಗಾಯದಿಂದ ಸಾವನ್ನಪ್ಪಿದ್ದಾನೆ ಎಂದು ಹೇಳಿಕೆ ಕೊಟ್ಟಿದ್ದರು. ಇದರ ಮಧ್ಯೆ ಪೊಲೀಸರ ವಿರುದ್ಧ ಪ್ರಬಲ ಸಾಕ್ಷಿಯೊಂದು ಹೊರಬಿದ್ದಿತ್ತು. ಪೊಲೀಸರು ಅಜಿತ್ನ ಮೇಲೆ ನಡೆಸುತ್ತಿದ್ದ ಹಲ್ಲೆಯನ್ನ ಅದೇ ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೊಬ್ಬ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದ. ಈ ವಿಡಿಯೋ ಯಾವಾಗ ಹೊರಬಂತೋ ಆಗ ಪೊಲೀಸರ ಅಸಲಿ ಮುಖವಾಡ ಕಳಚಿ ಬಿದ್ದಿತ್ತು. ಅಜಿತ್ ಸಾವಿಗೆ ನ್ಯಾಯ ಕೊಡಿಸುವುದಕ್ಕಾಗಿ ತಮಿಳುನಾಡಿನ ವಿರೋಧ ಪಕ್ಷಗಳು, ಅಲ್ಲಿನ ಸುದ್ದಿ ಪತ್ರಿಕೆಗಳು, ಜನತೆ ಬೀದಿಗಿಳಿದಿದ್ದರು. ಒತ್ತಡ ಜಾಸ್ತಿಯಾಗುತ್ತಿದ್ದಂತೆ ಮುಖ್ಯಮಂತ್ರಿಯಾಗಿದ್ದ ಸ್ಟಾಲಿನ್ ಪ್ರಕರಣವನ್ನ ಸಿಬಿಐಗೆ ಹಸ್ತಾಂತರಿಸಿದ್ದರು. ಸಿಬಿಐ ನಡೆಸಿದ ತನಿಖೆ ಇಡೀ ಪ್ರಕರಣಕ್ಕೆ ಮತ್ತೊಂದು ತಿರುವು ನೀಡಿತ್ತು. ಅಜಿತ್ ಪೊಲೀಸರ ಹಲ್ಲೆಯಿಂದಾಗಿ ಸತ್ತಿದ್ದು ತನಿಖೆಯಿಂದ ಸಾಬೀತಾಗಿತ್ತು. ಇದರ ಜೊತೆಗೆ ಸಿಬಿಐ ದೇವಸ್ಥಾನದಲ್ಲಿ ನಡೆದ ಚಿನ್ನದ ಕಳ್ಳತನದ ಬಗ್ಗೆ ಸಂಶಯ ವ್ಯಕ್ತಪಡಿಸಿತ್ತು. ಆ ಕಳ್ಳತನವೇ ಕಟ್ಟುಕತೆಯಾಗಿರಬಹುದು ಎಂದು ಸಿಬಿಐನ ಅಭಿಪ್ರಾಯವಾಗಿತ್ತು. ಸಿಬಿಐ ವರದಿಯಿಂದಾಗಿ 10 ಜನ ಪೊಲೀಸ್ ಅಧಿಕಾರಿಗಳನ್ನ ಜೈಲಿಗಟ್ಟಲಾಯಿತು. ಇದೊಂದೇ ಪ್ರಕರಣವಲ್ಲ, ಇನ್ನು ಇದೇ ರೀತಿಯ 10 ಹಲವು ಲಾಕಪ್ ಡೆತ್ ಪ್ರಕರಣಗಳಿಗೆ ತಮಿಳುನಾಡು ಸಾಕ್ಷಿಯಾಗಿದೆ. ಆದರೆ ಇಲ್ಲಿಯವರೆಗೆ ಅಲ್ಲಿನ ಪೊಲೀಸರು ಇದರಿಂದ ಪಾಠ ಕಲಿತ ಹಾಗಿಲ್ಲ. ಅಜಿತ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಇನ್ನೂ ತನಿಖೆ ಮುಂದುವರೆಸಿದೆ. ಅಜಿತ್ನನ್ನ ಅನಧಿಕೃತವಾಗಿ ವಶಕ್ಕೆ ಪಡೆದಿದ್ದೇಕೆ? ತಮ್ಮ ಬೆನ್ನ ಹಿಂದೆ ಈ ರೀತಿಯ ಹೇಯ ಕೃತ್ಯ ನಡೆಯುತ್ತಿದ್ದರೂ ದೇವಸ್ಥಾನದ ಆಡಳಿತ ಮಂಡಳಿ ತಡೆಯಲಿಲ್ಲ ಏಕೆ? ಈ ಪ್ರಶ್ನೆಗಳಿಗೆ ಇಲ್ಲಿಯವರೆಗೆ ಉತ್ತರ ಸಿಕ್ಕಿಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.